ಗಂಗಾರಸರ ಕಾಲದ ಬಂಗಾರ ನಾಣ್ಯ ತಮಗೆ ಕಾಣಿಕೆ ಹಾಕಿ ಕೊಡ್ತೀನಿ ಅಂತೇಳಿ ನಮ್ಮ ತಂದೆಯವರು ಮೈಸೂರು ಮಹಾರಾಜರಿಗೆ ಕಾಣಿಕೆ ಹಾಕಿ ಕೊಟ್ಟರು. ಅದನ್ನು ಹಿಂದೆ ಮುಂದೆ ತಿರುಗಿಸಿ ನೋಡಿದ್ರು. ಗಂಗಾರಸರ ಕಾಲದ ಇದು ಅಂತ ಕೇಳಿದ್ರು. ಹೌದು ಸ್ವಾಮಿ ಆಯಿತು ಅಂತಂದು ಸೆಕ್ರೆಟರಿ ಕೈಲಿ ಕೊಟ್ಟರು. ಒಂದೊಂದೇ ವಸ್ತುಗಳನ್ನು ತೋರಿಸ್ತಾ ಹೋದರು. ಆ 4 ಫೀಟಿನ ನಂತರ ಹೋಗ್ಬಿಡ್ತು. ಮಹಾರಾಜರ ಕೈಗೆ ನಮ್ಮ ತಂದೆಯವ್ರು ಕೊಡಬೇಕು. ಅವ್ರು ನೋಡಿದ ವಸ್ತು ಇನ್ನೊಂದು ವಸ್ತು ತೋರಿಸ್ಬೇಕು ಅನ್ನೋದ್ರಾಗ ನಮ್ಮ ತಂದೆಯವ್ರು ಇನ್ನೊಂದು ವಸ್ತುನ ಕೈಯಲ್ಲಿ ಹಿಡ್ಕೊಂಡಿರ್ತಿದ್ರು. ಮಹಾರಾಜರ ಕೈಗೆ ಇದ್ದದನ್ನ ನನ್ನ ಕೈ ಕೊಡ್ತಿದ್ರು. ಅವಾಗ ಮಹಾರಾಜರಂತನ್ನುವಂಥದ್ದು ಅಂಥ ಮಹಾರಾಜರ ಜೊತೆಗಿದ್ದೀನಿ ನಾನು ಅನ್ನೋಂಥ ಒಂದು ದೊಡ್ಡ ಕಲ್ಪನೆ ನನಗಿರಲಿಲ್ಲ. ಸಾಲಿ ಹುಡುಗ ನಾನು 9ನೇ ತರಗತಿಗೆ ನನ್ನ ಬುದ್ಧಿ ಅಷ್ಟಿತ್ತು. ಅವಾಗ ಇದಕ್ಕೆ ಮುಂದೆ ನನಗೂ ನನ್ನ ಸೌಭಾಗ್ಯ ಅಂತ ಯಾಕೆ ಅಂದ್ಕೊಳ್ತೀನಿ ಅಂದ್ರೆ, ಮುಂದೆ ನಾನು ದೊಡ್ಡವನಾದ ಮೇಲೆ ಮೈಸೂರಿಗೆ ಹೋದಾಗ ನಾನು ನನ್ನ ಸ್ನೇಹಿತ ಮೈಸೂರಿಗೆ ಹೋಗಿದ್ವಿ. ಅಲ್ಲಿ ಶ್ರೀಕಂಠದತ್ತ ಒಡೆಯರವರು ಇದ್ದರು. ಮಹಾರಾಜನ ಭೇಟಿಗೊಂಡು ಹೆಂಗಿದ್ರು ಟೈಮ್ ಅದು ಮಹಾರಾಜನ ಭೇಟಿಗೊಂಡಂತ ಎಲ್ಲಿರ್ತಾರೆ ಹಿಂದಿರ್ತಾರೆ. ಹೋದ್ವಿ ಹಿಂದೆ. ಅಲ್ಲಿ ಹೋದ ತಕ್ಷಣ ಪೊಲೀಸರು ತಡೆದ್ರು. ಮಹಾರಾಜನ ನೋಡೋಕ್ಕಾಗಲ್ಲ, ಆ ಗೋಡೆ ನೋಡಿ ವಾಪಸ್ ಬಂದ್ವಿ. ಆ ಕಡೆ ಇರ್ತಾರೆ ಅಂಥೇಳಿ ಆ ಗೋಡೆ ನೋಡಿ ವಾಪಸ್ ಬಂದ್ವಿ. ಅವಾಗ ಅನಿಸ್ತೆ ನನಗೆ, ಮಹಾರಾಜರನ್ನ ಅಷ್ಟು ದೂರಿಂದ ನೋಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅವ್ರ ಕೈಯಿಂದ ಪ್ರಾಚ್ಯವಸ್ತುಗಳನ್ನ ಇಸ್ಕೊಂಡದ್ದನ್ನು ನೋಡಿದ್ರೆ ಇಷ್ಟು ಕೈಗಟ್ಟುಕೋ ಅಷ್ಟು ಹತ್ತಿರದಾಗ ನಿಂತೀನಂದ್ರೆ ನನ್ನ ಜೀವನದ ದೊಡ್ಡ ಸೌಭಾಗ್ಯ ಮೇಡಮ್. ನನ್ನ ಜೀವನ ದೊಡ್ಡ ಸೌಭಾಗ್ಯದ ಕ್ಷಣ ಅದು.